ಬೆಂಗಳೂರಿನ ಎಲ್ಲ ಬೀದಿ ನಾಯಿಗಳಿಗೆ ಮೈಕ್ರೋಚಿಪ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಬೀದಿ ನಾಯಿಗಳಿಗೆ ಮೈಕ್ರೋಚಿಪ್ ಅಳವಡಿಸಲು ಬಿಬಿಎಂಪಿ ನಿರ್ಧಾರವನ್ನು ಮಾಡಿದೆ. ನೋಡಿ, ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡೋಕ್ಕಾಗ್ತಾ ಇಲ್ಲ ಸಮರ್ಪಕವಾಗಿ. ಎಲ್ಲ ಕಡೆಗಳಲ್ಲೂ ದಾಳಿ ಮಾಡ್ತಾ ಇದ್ದಾವೆ ಮಕ್ಕಳ ಮೇಲೆ, ವಯಸ್ಸಾದವ್ರ ಮೇಲೆ. ಎಷ್ಟೋ ಸಾವುಗಳಾಗಿದೆ. 2.79 ಲಕ್ಷ ಅಂದರೆ ಸುಮಾರು 2,80,000 ನಾಯಿಗಳು ಬೀದಿ ನಾಯಿ ಇದ್ದಾವೆ. ಪ್ರತಿ ನಾಯಿಗೆ ತಲಾ ₹170 ಖರ್ಚು ಮಾಡ್ತಾ ಇದ್ದಾರೆ, ಅಂದರೆ ಮೈಕ್ರೋಚಿಪ್ ಹಾಕೋಕ್ಕೆ. ಈ ವರ್ಷ ಮೊದಲ ಬಾರಿ 60,000 ನಾಯಿಗಳಿಗೆ ಮೈಕ್ರೋಚಿಪ್ಪನ್ನು ಅಳವಡಿಕೆ ಮಾಡಿದ್ದಾರೆ. ಮೊಬೈಲ್ನಲ್ಲಿ ಈ ಮೈಕ್ರೋಚಿಪ್ ಸ್ಕ್ಯಾನ್ ಮಾಡಿದರೆ ಎಲ್ಲ ಮಾಹಿತಿ ಲಭ್ಯ ಆಗುತ್ತೆ. ನಾಯಿ ಡೀಟೇಲ್ಸ್ ಬರುತ್ತೆ ಇದರಲ್ಲಿ. ಬೀದಿ ನಾಯಿ ಎಲ್ಲಿ ವಾಸ ಮಾಡ್ತಾ ಇದೆ, ಯಾವ ಏರಿಯಾದಲ್ಲಿದೆ, ಅದಕ್ಕೆ ಯಾವಾಗ ಲಸಿಕೆ ಹಾಕಿದ್ದು, ಸಂತಾನಹರಣ ಶಸ್ತ್ರಚಿಕಿತ್ಸಾ ದಿನಾಂಕ, ಇದೆಲ್ಲ ಮಾಹಿತಿ ಲಭ್ಯ ಆಗಿದೆ. ಅಂದರೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿ ಪ್ಲ್ಯಾನ್ ಇದೆ, ಅಂದರೆ ಮೈಕ್ರೋಚಿಪ್ಪನ್ನು ಹಾಕಬೇಕು ಅಂತ. ಇನ್ನೂ ಹಾಕಿಲ್ಲ. ಅದು 60,000 ಈ ವರ್ಷ ಮೊದಲ ಬಾರಿಗೆ 60,000 ನಾಯಿಗಳಿಗೆ ಮೈಕ್ರೋಚಿಪ್ ಅಳವಡಿಕೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಬಿಬಿಎಂಪಿಯವರು. ಅಂದರೆ ವಿತ್ ನಾಯಿ ಫೋಟೋನು ಕೂಡ ಬಂದ್ಬಿಡುತ್ತೆ. ಅದಕ್ಕೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗಿದೆ ಇಲ್ವಾ, ದಿನಾಂಕ. ಈಗಾಗಲೇ ನೋಡಿ, ಗೋವಾ, ಅಹಮದಾಬಾದ್ ಸೇರಿ ಹಲವೆಡೆ ಮೈಕ್ರೋಚಿಪ್ಪನ್ನು ಅಳವಡಿಕೆ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ಒಂದು ಮೈಕ್ರೋಚಿಪ್ಪಿನ ಬೆಲೆ ₹170, ಅಂದರೆ ಒಂದು ನಾಯಿ ಖರ್ಚು ಮಾಡ್ತಾ ಇರೋದು. ಈ ಮೈಕ್ರೋಚಿಪ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈ ಅಕ್ಕಿ ಕಾಳು ಇರುತ್ತಲ್ವಾ, ಅಕ್ಕಿ ಕಾಳು ಅಷ್ಟೇ ಇರುತ್ತದು. ಅದನ್ನು ಭುಜದ ಮೇಲೆ ಇಂಜೆಕ್ಷನ್ ಮೂಲಕ ಅದನ್ನು ಅಲ್ಲಿ ಅಳವಡಿಕೆ ಮಾಡ್ತಾರೆ. ಇಂಜೆಕ್ಷನ್ ಮೂಲಕ ಅಕ್ಕಿ ಕಾಳಿನಷ್ಟಿರುವಂಥ ಮೈಕ್ರೋಚಿಪ್ಪನ್ನು ಭುಜದ ಮೇಲೆ ನಾಯಿಗೆ ಅದು ಇಂಜೆಕ್ಟ್ ಮಾಡ್ತಾರೆ. ನಾಯಿ ಎಲ್ಲೆಲ್ಲಿ ಓಡ್ತಾ ಇರುತ್ತೋ, ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ, ಅದರದ್ದು ಎಲ್ಲ ಡೀಟೇಲ್ ಮೊಬೈಲಲ್ಲಿ ನಮಗೆ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಏನಪ್ಪ ಇಷ್ಟು ಖರ್ಚು ಮಾಡ್ತಿದ್ದಾರೆ ಬೀದಿ ನಾಯಿಗೋಸ್ಕರ ಅಂತಂದರೆ, ಇದರಿಂದ ಅನುಕೂಲಗಳು ಸಾಕಷ್ಟಿದ್ದಾವೆ. ಈ ಸಂತಾನ ಶಸ್ತ್ರಹರಣ ಚಿಕಿತ್ಸೆ ಇದೆಯಲ್ವಾ, ಅದಕ್ಕೆ ಇದು ಬಹಳ ಮುಖ್ಯವಾಗಿದೆ. ಆಪರೇಷನ್ ಯಾವ ನಾಯಿಗಾಗಿದೆ, ಯಾವ ನಾಯಿಗಾಗಿಲ್ಲ, ಗಂಡು ಯಾವುದು, ಹೆಣ್ಣು ಯಾವುದು, ಎಲ್ಲವೂ ಕೂಡ ಇದರಿಂದ ಗೊತ್ತಾಗುತ್ತೆ. ಯಾಕಂದರೆ ಈ ಮೈಕ್ರೋಚಿಪ್ ಸ್ಕ್ಯಾನ್ ಮಾಡಿದ್ರೆ ಮೊಬೈಲ್ನಲ್ಲಿ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂಥ ಯೋಜನೆ ಇದೆ. ಎಷ್ಟೋ ಸಾರಿ ನಾವು ನೋಡ್ತಾ ಇದ್ದೀವಿ, ನೋಡುತ್ತಲೇ ಬೀದಿ ನಾಯಿಗಳು ದಾಳಿ ಮಾಡಿದ್ದಿದೆ, ಜೊತೆಗೆ ಬಂದು ಗುಂಪುಗೂಡಿ ಕೊಂದಿದ್ದಿದೆ ಎಷ್ಟೋ ಮಕ್ಕಳನ್ನ. ಹಾಗಾಗಿನೇ ಈ ಮೈಕ್ರೋಚಿಪ್ ಅಳವಡಿಕೆ ಮಾಡಲಿಕ್ಕೆ ಈಗ ಬಿಬಿಎಂಪಿ ನಿರ್ಧಾರವನ್ನು ಮಾಡಿದೆ. ಆ ಮೈಕ್ರೋಚಿಪ್ನಿಂದ ಇವೆಲ್ಲ ಅನುಕೂಲಗಳು ಆಗುತ್ತೆ. 2,80,000 ಇರೋದು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳು. ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಯೋಜನೆಗಳನ್ನು ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ನಿಮಗೆ ನೋಡಿ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಬೀದಿ ನಾಯಿಗಳ ಹಾವಳಿ. ಯಾಕಂತ ಹೇಳಿದ್ರೆ, ಈ ಬೀದಿ ನಾಯಿ ಎಲ್ಲಿರ್ತವೆ, ಎಲ್ಲಿ ವಾಸ ಮಾಡ್ತವೆ, ಆ ಏರಿಯಾದಿಂದ ಈ ಏರಿಯಾಗೆ, ಈ ಏರಿಯಾದಿಂದ ಆ ಏರಿಯಾಗೆ ಲೆಕ್ಕನೇ ಸಿಗ್ತಾ ಇಲ್ಲ. ಹಾಗಾಗಿನೇ ಈ ಚಿಪ್ ಹಾಕಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಲೆಕ್ಕ ಇರುತ್ತೆ ಬಿಬಿಎಂಪಿ ಹತ್ರ. ಬೀದಿ ನಾಯಿಗಳ ಸಂಖ್ಯೆ 2,80,000. ಈಗ ಮತ್ತಲ್ಲಿ ಮರಿ ಹಾಕ್ಲಿಕ್ಕೆ ಅವಕಾಶ ಇರಲ್ವಲ್ಲ ಅಲ್ಲಿ, ಯಾಕಂದ್ರೆ ಆಪ್ರೇಷನ್ ಮಾಡಿಬಿಡ್ತಾರೆ. ಹಾಗಾಗಿ ಲೆಕ್ಕ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಈ ಮೈಕ್ರೋಚಿಪ್ಪನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಈ ರೇಡಿಯೋ ಕಲರ್ ಹಾಕಿರ್ತಾರಲ್ವ ಕಾಡು ಪ್ರಾಣಿಗಳಿಗೆ, ಆನೆಗಳಿಗೆಲ್ಲ ಹಂಗಿದ್ದು.